ಅದು ಪಾಣಿಲಿ ಇದು ವಕ್ಬೋರ್ಡ್ ಅಂತ ಆಸ್ತಿ ಇರೋದು ವಕ್ಬೋರ್ಡ್ ಆಸ್ತಿನೇ ಇಲ್ಲದೇ ಇರೋದನ್ನ ಏನಾರ ಸೃಷ್ಟಿ ಮಾಡಿ ಈಗ ಹೊಸ್ದಾಗಿ ಏನಾರು ಆ್ಯಡ್ ಮಾಡಿದರೆ ಅದ್ರ ಬಗ್ಗೆ ಒಂಚೂರು ಕ್ರಮ ವಹಿಸಬೇಕು. ಪಾಣಿ ಅರಸಲ್ಲಿ ಬರ್ತೈತೆ ಅದೆಲ್ಲ ನೋಡಿಕೊಂಡು ಅವ್ರ ಹೆಸರೇ ಇತ್ತು ಅಂದರೆ ಅದು ಒಪ್ಪಿಡೋರು ಅವ್ರು ಫೈಟ್ ಮಾಡ್ಕೋಬೋದು. ಕೆಲವರು ತಿರುಗಿ ಬೀಳೋದು ಅದು ಮಾಮೂಲಿ ಇರುತ್ತೆ, ಎಲ್ಲ ಪಕ್ಷದಲ್ಲಿದೆ. ಕಾಂಗ್ರೆಸ್ಸಲ್ಲಿ ಅಂತಲ್ಲ ಜೆ ಡಿ ಎಸ್ ನೆಗೆಟಿವ್ ಕೊಟ್ಟಾಗ ಸಡನ್ನಾಗಿ ಇವರು ಒಪ್ಪಿಬೋರ್ಡ್ ನಮ್ಮದು ಅಂತ ಬರೋಕ್ಕಾಗಲ್ಲ. ಅದು ಮೂಲ ಏನಿದೆ ಅದು ಸ್ವಲ್ಪ ಕೆದರ್ಕೊಂಡು ಹೋಗಬೇಕು. ಸರ್, ಇವಾಗ ಕರ್ನಾಟಕದ ಇಡೀ ಗ್ರಾಮ ವಕ್ಫ್ ಬೋರ್ಡ್ ಆಸ್ತಿ ಆಗಿದೆ ಅಂತ ಅಮಿತ್ ಶಾ ಅವ್ರು ಹೇಳ್ತಾ ಇದ್ದಾರೆ. ಸೊ ತಿದ್ದುಪಡಿ ತರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ತಿದ್ದುಪಡಿ ತರಬೇಕಂದ್ರೆ ಅದು ಅವಾಗಿಂದ ಪಾಣಿ ಅರಸಲ್ಲಿ ಬರ್ತೈತೆ ಅದೆಲ್ಲ ನೋಡಿಕೊಂಡು ಅವ್ರ ಹೆಸರೇ ಇತ್ತು ಅಂದರೆ ಅದು ಒಪ್ಪಿಡೋರು ಅವ್ರು ಫೈಟ್ ಮಾಡ್ಕೋಬೋದು. ತಿದ್ದುಪಡಿ ಇದ್ದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಪಾಣಿ ಮತ್ತು ಇಸಿ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸರ್, ಇವಾಗ ಕಾಂಗ್ರೆಸ್ ಪಕ್ಷ ಸಮೀರ್ ಅವ್ರ ಮೇಲೆ ತಿರುಗಿ ಬಿದ್ದಿದೆ. ಸೊ ಏನ್ ಹೇಳ್ತಾರೆ ಇದ್ರ ಬಗ್ಗೆ, ವಕ್ಫ್ ಬೋರ್ಡ್ ಪ್ರಾಬ್ಲಮ್ ಮೇಲೆ? ಅದು ಪಕ್ಷದಲ್ಲೇ ಸ್ವಲ್ಪ ಕೆಲವರು ತಿರುಗಿ ಬೀಳೋದು ಅದು ಮಾಮೂಲಿ ಇರುತ್ತೆ, ಎಲ್ಲ ಪಕ್ಷದಲ್ಲಿದೆ. ಕಾಂಗ್ರೆಸ್ಸಲ್ಲಿ ಅಂತಲ್ಲ ಜೆ ಡಿ ಎಸ್ ನೆಗೆಟಿವ್ ಕೊಟ್ಟಾಗ ನೆಗೆಟಿವ್ ಹೋದಾಗ ಎಲೆಕ್ಷನ್ ಟೈಮ್ ಇದು, ಅದರಿಂದ ಕೆಲವರು ಜನ ರಿವರ್ಸ್ ಆಗೋ ಚಾನ್ಸಸ್ಸು ಇರುತ್ತೆ ಮೇಡಮ್. ಅವರು ಲೀಗಲಾಗಿ ಏನಿರುತ್ತೆ ವಕ್ಫ್ ಬೋರ್ಡ್ ಅವ್ರದ್ದು ಅವ್ರು ಮಾಡ್ಕೋತಾರೆ ಅಷ್ಟೇ. ಸರ್, ವಕ್ಫ್ ಬೋರ್ಡ್ ಬಗ್ಗೆ ನಿಮ್ಮ ಅಭಿಪ್ರಾಯ? ವಕ್ಫ್ ಬಗ್ಗೆ ನನಗೇನು ಅಷ್ಟು ಅಲ್ಲ, ಏನ್ ಅನ್ಸುತ್ತೆ ಸರ್? ಇವಾಗ ರೈತರ ಆಸ್ತಿ ಇರ್ಬೋದು, ಒಂದಷ್ಟು ನಮ್ಮ ಕರ್ನಾಟಕದ ಆಸ್ತಿ ಇರ್ಬೋದು, ಅದ್ರಲ್ಲಿ ಸೇರಿದೆ ಅಂತ ಹೇಳ್ತಾರೆ. ಸಡನ್ ಆಗಿ ಇವರು ವಕ್ಫ್ ಬೋರ್ಡ್ ನಮ್ಮದು ಅಂತ ಬರೋಕ್ಕಾಗಲ್ಲ. ಅದು ಮೂಲ ಏನಿದೆ ಅದು ಸ್ವಲ್ಪ ಕೆದರ್ಕೊಂಡು ಹೋಗಬೇಕು. ಹಳೆ ಪೇಪರ್ಸ್ಗಳು ಏನಿರ್ತವೆ, ಪಾಣಿ ಏನಿರುತ್ತೆ, ಪಟ್ಟ ಏನಿರುತ್ತೆ, ಅದೆಲ್ಲ ನೋಡ್ಕೊಂಡು ಹೋಗಿ ಲೀಗಲಾಗಿ ಮಾಡ್ಕೊಂಡು ಹೋದರೆ ಅದು ವಕ್ಫ್ ಬೋರ್ಡ್ಗೆ ಬರುತ್ತಾ ರೈತರಿಗೆ ಬರುತ್ತಾ ನೋಡ್ಕೊಂಡು ಹೋದರೆ ಆಗುತ್ತೆ ಮೇಡಮ್ ಅಷ್ಟೇ. ಥ್ಯಾಂಕ್ ಯು ಸರ್. ಕರ್ನಾಟಕದ ಗ್ರಾಮ ವಕ್ಫ್ ಬೋರ್ಡ್ ಆಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ಸೊ ಇವಾಗ ಅದನ್ನ ತಿದ್ದುಪಡಿ ಮಾಡಬೇಕಾ ಬೇಡವಾ ಅನ್ನೋದು ಅವ್ರದ್ದು ಪ್ರಶ್ನೆ. ನಿಮ್ಗೆ ಏನ್ ಅನ್ಸುತ್ತೆ? ತಿದ್ದುಪಡಿ ಮಾಡಬೇಕು ಅಂತ ಅನ್ಸುತ್ತಾ, ಬೇಡ ಅಂತ ಅನ್ಸುತ್ತಾ? ಅಲ್ಲ, ತಿದ್ದುಪಡಿ ಅಂದರೆ ಕಾನೂನು ಬಾಹಿರವಾಗಿ ಯಾರಿಂದ ಬೇಕಾದ್ರೆ ಅವ್ರು ತಿದ್ದುಪಡಿ ಮಾಡಲಿ. ಅವರ ಆಸ್ತಿ ಅವ್ರದ್ದೇ ಆಸ್ತಿ ಇರೋದಾದ್ರೆ, ಮೂಲವಾಗಿ ಅವ್ರದ್ದೇ ಆಸ್ತಿ ಇರೋದಾದರೆ ಅದರದ್ದೇ ತಿದ್ದುಪಡಿ. ಯಾಕಂದರೆ ಸುಮಾರು ವರ್ಷಗಳಿಂದ ಅದಿದೆ. ಆಗ ಮಾಡೋಂಗಿದ್ರೆ ಅವಲ್ಲೇ ತಿದ್ದುಪಡಿ ಮಾಡಬೇಕಾಯಿತು. ಕೇವಲ ಇಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಇರೋದ್ರಿಂದನೇ ಅದಕ್ಕೋಸ್ಕರ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡೋದಿಲ್ಲ. ಸರ್, ಇವಾಗ ಒಂದಷ್ಟು ಆಸ್ತಿ ನೀವು ನೋಡಿರ್ತೀರ, ರೈತರದ್ದು ಕೂಡ ಇದೆ. ಒಂದಷ್ಟು ನಮ್ಮ ಕರ್ನಾಟಕದ ಆಸ್ತಿ ವಕ್ಫ್ ಬೋರ್ಡ್ಗೆ ಸೇರಿದೆ. ಹೇಗೆ ಸೇರ್ತು ಅಂತ ನಿಮಗೆ ಅನ್ಸುತ್ತೆ? ಯಾಕಂದ್ರೆ ಅದು ಹಿಂದೆ ಇಲ್ಲದೆ ಇರೋದೆಲ್ಲ ಇವಾಗ ವಕ್ಫ್ ಬೋರ್ಡ್ ಆಸ್ತಿ ಅಂತ ಬರ್ತಾ ಇದೆ ಇವಾಗ. ಇಲ್ಲ ಮೇಡಮ್, ಅದು ಈಗ ಹೊಸ್ದಾಗ ಅದು ಏನು ಮಾಡಿರೋವಂಥದ್ದು ಏನಲ್ಲ. ಅದು ಹಿಂದೆ ಕೂಡ ಅದು ವಕ್ಫ್ ಬೋರ್ಡ್ ಆಸ್ತಿಯಾಗಿತ್ತು. ಬಟ್ ಅದೇನಾಗಿತ್ತು ಅಂದರೆ ಬಹುಶಃ ಅದೇನು ಅದ್ರ ಮೇಲೆ ಅವ್ರು ಏನು ಕಾಂಪೌಂಡ್ ಮಾಡ್ಕೊಂಡು ಸ್ವಲ್ಪ ಕ್ರಮ ಮಾಡ್ಕೊಬೇಕು, ಅವರು ಸಕ್ರಮ ಮಾಡ್ಕೊಬೇಕಾಯಿತು. ಸಾರ್ವಜನಿಕವಾಗಿ ಬಿಟ್ಟಿದ್ರು ಅಂತ ಕಾಣುತ್ತೆ. ಬಿಟ್ಟಿದ್ರಂದ್ರೆ ಸ್ವಲ್ಪ ರೈತರು ಬೆಳೆದ ಉಳ್ಕೊಂಡು ಪಳ್ಕೊಂಡೇನೋ ಬೆಳೆಗೆಳೆ ಬೆಳ್ಕೊಂಡಿದ್ರು ಬಿಟ್ಟಿದ್ರು ಅಂತ ಕಾಣುತ್ತೆ. ಬಟ್ ಹಿಂದೆಯಿಂದ ಇದ್ದು ಅದು ಪಾಣಿಲಿ ಇದು ವಕ್ಫ್ ಬೋರ್ಡ್ ಅಂತ ಆಸ್ತಿ ಇರೋದು ವಕ್ಫ್ ಬೋರ್ಡ್ ಆಸ್ತಿನೇ ಇಲ್ಲದೇ ಇರೋದನ್ನ ಏನಾರು ಸೃಷ್ಟಿ ಮಾಡಿ ಈಗ ಹೊಸ್ದಾಗಿ ಏನಾರು ಆ್ಯಡ್ ಮಾಡಿದರೆ ಅದ್ರ ಬಗ್ಗೆ ಒಂಚೂರು ಕ್ರಮ ವಹಿಸಬೇಕು. ಸರ್, ಇದು ವಕ್ಫ್ ಬೋರ್ಡ್ದು ಪ್ರಾಬ್ಲಮ್ ಆದಮೇಲೆ ಇವಾಗ ಇಡೀ ಕಾಂಗ್ರೆಸ್ ಪಕ್ಷದವರೇ ಜಮೀರ್ ಅವರು ಈ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದು? ಇಲ್ಲ ಮೇಡಮ್, ಆ ರೀತಿಯಲ್ಲ. ಈಗ ಏನು ಎಲ್ಲನೂ ಬರೀ ಒಂದು ಕೋಮು ದ್ವೇಷದಲ್ಲೇ ಯೋಚನೆ ಮಾಡೋದು ಆಗಲ್ಲ ಅಲ್ವ್ರಾ. ಈಗ ಅವ್ರಿಗೆ ಖಾತೆ ಕೊಟ್ಟಿದ್ದಾರೆ, ಅವ್ರ ತಕ್ಕನ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ನಿಭಾಯಿಸೋ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತ ಅವ್ರ ಆದಮೇಲೆ ಆರೋಪ ಮಾಡಿದ್ರೆ ತಪ್ಪಾಗುತ್ತೆ. ಸರ್, ವಕ್ಫ್ ಬೋರ್ಡಿಂದ ಅಂದರೆ ನಮ್ಮ ಕರ್ನಾಟಕದ ರೈತರಿಗೆ ಅಥವಾ ಜನಗಳಿಗೆ ಯಾವ ಥರ ತೊಂದರೆ ಆಗ್ಬೋದು ಅಂತ ಅನ್ಸುತ್ತೆ? ಯಾಕಂದರೆ ರೈತರು ಹೇಳೋದು, ಇಲ್ಲ ನಮ್ಮದು ಫಸ್ಟ್ ನಾವಿಲ್ಲ ಜಮೀನಲ್ಲಿ ಮಾಡ್ಕೊಂಡಿದ್ವಿ, ಸಡನ್ ಆಗಿ ವಕ್ಫ್ ಬೋರ್ಡ್ ಅಂತ ಬಂದಿದೆ ಅಂತ ಅವ್ರು ಹೇಳೋದು. ತೊಂದರೆ ಆಗ್ಬೋದಾ ಅನ್ನೋದೊಂದು. ಇಲ್ಲ, ಹಂಗೆಲ್ಲ ಸಡನ್ನಾಗೆ ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಹೆಂಗೆ ಸಾಧ್ಯ ಆಗ್ಬಿಡುತ್ತೆ ಹೇಳಿ? ಏಕಾಏಕಿ ಹಿಂದೆ ನನ್ನ ಹೆಸರಲ್ಲಿ ಇದ್ದಿದ್ದನ್ನ ಹಿಂದೆ ಯಾರೋ ಹೆಸರೈತೆ ಬಂದ್ಬಿಡೋಕ್ಕೆ ಅಂದರೆ ಅದು ಹೆಂಗೆ ಆಗ್ಬಿಡೋಕ್ಕೆ ಸಾಧ್ಯ? ಮೂಲವಾಗಿ ಅದು ಗೊತ್ತಿರೋದು. ಅದು ಸುಮ್ಮನೆ ಆರೋಪ ಮಾಡಿದ್ರೆ ತಪ್ಪಾಗುತ್ತೆ. ಬಟ್ ಸತ್ಯ ಅಂತೂ ಅಲ್ಲ. ಬೀಟ್ ಪ್ಲಸ್ ಕರ್ನಾಟಕ.